ಹಲೋ ಸ್ನೇಹಿತರೆ, ಮತ್ತೊಮ್ಮೆ ನನ್ನ ಚಾನಲ್ಗೆ ಸುಸ್ವಾಗತ. ಏನಪ್ಪ ಇದು ಬೆಂಗಳೂರು ಟ್ರಾಫಿಕ್ ತೋರಿಸ್ತಾ ಇದ್ದಾನೆ ಅಂತ ನೋಡ್ತಾ ಇದ್ದೀರಾ? ವೀಕೆಂಡ್ ಅಲ್ವಾ, ಅದಕ್ಕೆ ಒಂದು ಒಳ್ಳೆ ರೆಸ್ಟೋರೆಂಟ್ಗೆ ಬಂದಿದ್ರಿ ಸ್ನೇಹಿತರೆ, ಬೊಫೆಟ್ಟು. ಇಲ್ಲಿ ಹೋಗ್ಬಿಟ್ಟು ಟ್ರೈ ಮಾಡೋಣ ಬನ್ನಿ, ಎಷ್ಟು ಐಟಮ್ಸ್ ಇರುತ್ತೆ, ಯಾವ್ಯಾವ ಐಟಮು ಹೇಗಿರುತ್ತೆ, ಇದು ರೆಕಮೆಂಡೆಡಾ ನಾಟ್ ರೆಕಮೆಂಡೆಡಾ, ಇಲ್ಲಿ ಜನ ನೋಡ್ತಿದ್ರೇನೆ ಗೊತ್ತಾಗ್ತಿರ್ಬೋದು ಸ್ನೇಹಿತರೆ. ನಿಮ್ಮ ಮೈಂಡಲ್ಲಿ ಇದು ಯಾವ ರೆಸ್ಟೋರೆಂಟ್ ಅಂತ ಯೋಚನೆ ಬಂದಿರ್ಬೇಕಲ್ವಾ? ಅದು ಯಾವ ರೆಸ್ಟೋರೆಂಟ್ ಅಂತ ನಾನು ಇವಾಗ ನಿಮ್ಮ ಹತ್ರ ಹೇಳಲ್ಲ, ಮುಂದೆ ವಿಡಿಯೋ ನೋಡ್ತಾ ನಿಮ್ಗೇ ಗೊತ್ತಾಗುತ್ತೆ. ಇನ್ಯಾಕೆ ತಡ, ಬನ್ನಿ ಈ ವ್ಲಾಗ್ನ ಶುರು ಮಾಡೋಣ ಜೋಶಿಂದ. ಈ ಜಗತ್ತಲ್ಲಿ ಯಾವುದು ಪರ್ಮನೆಂಟ್ ಅಲ್ಲ, ನೀನು ನಾನು ಈ ವರ್ಲ್ಡೇ ಪರ್ಮನೆಂಟ್ ಅಲ್ಲ. ನಮ್ಮ ಸಾರಥಿ ಬಂತು ಸ್ನೇಹಿತರೆ, ಲೆಫ್ಟ್ ಹೋದ್ರೆ ನಮ್ಮ ಕಿಚ್ಚ ಬಾಸ್ ಮನೆ, ಸುದೀಪ್ ಸರ್ ಮನೆ. ಫೈನಲಿ ನಮ್ಮ ರೆಸ್ಟೋರೆಂಟ್ ಬಂತು. ದಾನೋರ್ ಬಂದ್ಬಿಟ್ಟು ವೆಜಿಟೇರಿಯನ್, ಸೊ ಇದು ವೆಜ್ ತಾನೆ ಅಂತ ಕೇಳ್ತಾ ಇದಾರೆ. ನಾವು ಬಂದಿರೋದು ವೆಜ್ ಹೋಟ್ಲೆ ಸ್ನೇಹಿತರೆ. ಪನ್ನೀರ್ ಟಿಕ್ಕಾ ಬಂತು, ಪನ್ನೀರ್ ಟಿಕ್ಕಾ. ಯಾಕೋ ಸ್ಟಾರ್ಟರ್ಸ್ಗೆ ಹೊಟ್ಟೆ ತುಂಬಿಸ್ಕೊಂಡ್ಬಿಡ್ತೀನಿ ಅನ್ಸ್ತಾ ಇದೆ ಅಲ್ವಾ? ಮಸಾಲ ವಡೆ ಮಸ್ತಾಗಿದೆ. ಇಟ್ಸ್ ಗುಡ್. ನಾ ಏನಪ್ಪ ಸಮೋ ಇದು ಪಾನಿಪುರಿ ಕಾಣ್ತಾರೆ. ಪುಳಿಯೋಗರೆ, ಬಿರಿಯಾನಿ, ವೆಜ್ ಬಿರಿಯಾನಿ ಸ್ವಲ್ಪ ಹಾಕು. ನೋಡಿ ಸ್ನೇಹಿತರೆ, ಮೇನ್ ಕೋರ್ಸ್ ಡೆಸರ್ಟ್ಸ್, ಆಕ್ಚುಲಿ ಚಾಕ್ಲೇಟ್ಸ್, ಡೆಸರ್ಟ್ಸ್ ಮತ್ತೆ ಸ್ವೀಟ್ಸ್. ಸ್ನೇಹಿತರೆ, ಲಂಚ್ ಮುಗಿಸ್ಕೊಂಡು ನಾವೆಲ್ಲಿ ಬಂದಿದ್ದೀರಿ ಗೊತ್ತಾ? ನಮ್ಮ ಬಾದ್ಶಾ ಕಿಚ್ಚ ಸುದೀಪ್ ಸರ್ ಮನೆಗೆ ಹತ್ರ ಬಂದಿದ್ದೀರಿ ನೋಡಿ. ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ನನ್ನ ಚಾನಲ್ಗೆ ಸುಸ್ವಾಗತ. ಸೊ ಮತ್ತೊಂದು ವೀಕೆಂಡ್ ಬಂತು ಸ್ನೇಹಿತರೆ, ಸೊ ಅದಕ್ಕೆ ಮತ್ತೊಂದು ರೆಸ್ಟೋರೆಂಟ್ಗೆ ಹೋಗ್ತಾ ಇದೀನಿ. ಸೊ ಅದು ಯಾವುದು ಏನು ಅಂತ ಮುಂದೆ ನಿಮ್ಗೆ ಹೇಳ್ತೀರಿ ಸ್ನೇಹಿತರೆ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಅಲ್ಲಿ ಹೇಗಿರುತ್ತೆ, ಡಿಶಸ್ ಹೇಗಿರುತ್ತೆ, ಏನು ಎತ್ತ ಅಂತ ಎಲ್ಲ ನಿಮ್ಗೆ ತಿಳಿಸ್ಕೊಡ್ತೀರಿ ಸ್ನೇಹಿತರೆ. ಸ್ಟಾರ್ಟ್ ಮಾಡೋಣ ಬನ್ನಿ. ತನು ಅವರು ತುಂಬಾ ಖುಷಿಯಾಗಿದ್ದಾರೆ ಇವತ್ತು. ಯಾಕಂದ್ರೆ ಇವತ್ತು ಬ್ರೇಕ್ಫಾಸ್ಟ್ ಲಂಚ್ ಎರಡು ಸ್ಕಿಪ್ ಆಗಿದೆ. ಸೊ ಅದಕ್ಕೆ ಅವರಂತೂ ಫುಲ್ ಹ್ಯಾಪಿ ಆಗಿದ್ದಾರೆ ನೋಡಿ. ಹೌದು, ಖಂಡಿತ ತುಂಬಾ ಖುಷಿ ಇದೆ. ಇವಾಗ ಹೋಗಿ ಹೊಸ ಹೊಸ ಡಿಶಸ್ ನ ತಿನ್ನದೆ ರೆಡಿ ಆಗಿದ್ದಾರೆ ಅವ್ರು ಬಾರ್ಸಕ್ಕೆ. ಬನ್ನಿ ನೋಡೋಣ ಅಲ್ಲಿ ಏನೇನಿರುತ್ತೆ ಅಂತ. ನಮ್ಮ ಸಾರಥಿ ಬಂತು ಸ್ನೇಹಿತರೆ. ಸೊ ಇದ್ರಲ್ಲಿ ನಾವು ಹೊಡ್ತಾ ಇದೀರಿ. ಸೊ ನಮ್ಮ ಮನೆಯಿಂದ ಸ್ನೇಹಿತರೆ 4.4 ಕಿಲೋಮೀಟರ್ಸ್ ಇದೆ. ಸೊ ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ಮಧ್ಯಾಹ್ನನೇ ಟ್ರಾಫಿಕ್ ಇದೆ ನೋಡಿ. ಮುಂದೆ ಜಾಮ್ ಆಗ್ಬಿಟ್ಟಿದೆ. 15th ಕ್ರಾಸ್ ಸಿಗ್ನಲ್ ಹತ್ರ ಬಂದ್ರಿ ಸ್ನೇಹಿತರೆ. ನೀವು ನೋಡ್ತಾ ಇರ್ಬೋದು, ಇಲ್ಲಿಂದ ರೈಟ್ ಹೋಗ್ಬೇಕು ನಮ್ಮ ರೆಸ್ಟೋರೆಂಟ್ಗೆ. ಲೆಫ್ಟ್ ಹೋದ್ರೆ ನಮ್ಮ ಕಿಚ್ಚ ಬಾಸ್ ಮನೆ, ಸುದೀಪ್ ಸರ್ ಮನೆ. ರೈಟ್ ಹೋದ್ರೆ ನಮ್ಮ ರೆಸ್ಟೋರೆಂಟ್. ಸೊ ಸ್ನೇಹಿತರೆ, ಫೈನಲಿ ನಮ್ಮ ರೆಸ್ಟೋರೆಂಟ್ ಬಂತು. ಯಾವ ರೆಸ್ಟೋರೆಂಟ್ ಅಂತ ನಿಮ್ಗೆ ಇಷ್ಟರಲ್ಲೇ ತೋರಿಸ್ತೀರಿ. ಸೊ ಹೇಗ ಅನಿಸ್ತಿದೆ ಈ ರೆಸ್ಟೋರೆಂಟ್ ನೋಡಿ? ಖುಷಿ ಆಗ್ತಾ ಇದೆ. ಒಳಗಡೆ ಹೋದ್ಮೇಲೆ ಹೇಳ್ಬೇಕು ಇನ್ನು ಹೇಗಿದೆ ಅಂತ. ಹೌದಾ? ಸೊ ಬನ್ನಿ ಟ್ರೈ ಮಾಡೋಣ, ಒಳಗಡೆ ಹೋಗೋಣ. ಅಲ್ಲಿ ಯಾರೋ ವೈಟಿಂಗ್ ಅಲ್ಲಿ ಇದಾರೆ, ವೈಟಿಂಗ್ ಗೊತ್ತಿಲ್ಲ. ಸೊ ಸ್ವಲ್ಪ ವೆಯ್ಟ್ ಮಾಡೋಣ, ವೆಯ್ಟ್ ಮಾಡ್ಬಿಟ್ಟು ಒಳಗಡೆ ಹೋಗೋಣ. ಸೊ ನಾವು ಬಂದಿರೋ ರೆಸ್ಟೋರೆಂಟ್ ಸ್ನೇಹಿತರೆ 24th ಮೇನ್ ಪ್ಯಾನ್ ಇಂಡಿಯಾ ಬಿಸ್ಟ್ರೋ. ಸೊ ಇದೇ ರೆಸ್ಟೋರೆಂಟ್. ಇದು ಎಲ್ಲಿದೆ ಅಂದ್ರೆ ನೀವು 15th ಕ್ರಾಸ್ ಸಿಗ್ನಲ್ ಇಂದ ಮುಂದೆ ಬಂದ್ರೆ ಸೊ ಈ ರೆಸ್ಟೋರೆಂಟ್ ನಿಮ್ಗೆ ಸಿಗುತ್ತೆ. ಸೊ ಇಲ್ಲೇ ನಿಮ್ಗೆ ನಾರಾ ಕಿಯಾ ಅಂತ ಒಂದು ಕಾರ್ ಶೋರೂಮ್ ಇದೆ. ಸೊ ಅದು ಎದುರುಗಡೆನೆ ಇದೆ ಸ್ನೇಹಿತರೆ 24th ಮೇನ್ ರೆಸ್ಟೋರೆಂಟ್. ಸ್ನೇಹಿತರೆ ಏನಂದ್ರೆ ವೇಟಿಂಗ್ ಲಿಸ್ಟ್ ಇದೆ. ಸ್ಯಾಟರ್ಡೆ ವೀಕೆಂಡ್ ಆಗಿರೋದ್ರಿಂದ ತುಂಬಾ ಜನ ಬಂದಿದ್ದಾರೆ. ಸೊ 20 to 30 minutes ವೆಯ್ಟ್ ಮಾಡ್ಬೇಕಂತೆ. ನಾವಂತೂ ಇನ್ನ ಬ್ರೇಕ್ಫಾಸ್ಟ್ ಕೂಡ ಮಾಡಿಲ್ಲ. ಸೊ ಅದಕ್ಕೆ ಒಂದು ಬಾಳೆಹಣ್ಣು ತಿನ್ನೋಣ ಅಂತ ಹೋಗ್ತಾ ಇದ್ರಿ ಇಲ್ಲೇ ವಾಕ್ ಮಾಡ್ಕೊಂಡು. ಸೊ ನಿಯರ್ ಬೈ ಅಂಗಡಿಲಿ ಬಾಳೆಹಣ್ಣು ತಿನ್ಕೊಂಡು ಆಮೇಲೆ ಒಂದು ಅರ್ಧ ಗಂಟೆ ಬ್ರೇಕ್ ತಗೊಂಡು we will start our brunch, breakfast plus lunch. ಏನ್ ಕಾಮಿಡಿ ಆಯ್ತು ಅಂದ್ರೆ, ನಾವು ಇನ್ನೊಂದು ಅರ್ಧ ಗಂಟೆ ವೇಟ್ ಮಾಡ್ಬೇಕಲ್ಲ ಅಂತ ಅಲ್ಲಿ ಹೋದಾಗ ಒಂದ್ ಜ್ಯೂಸ್ ಕುಡಿಯೋಣ ಅಂತ ಹೋದ್ರಿ, ಇವ್ರು ಫೋನ್ ಮಾಡ್ಬಿಟ್ಟು 5 ನಿಮಿಷದಲ್ಲಿ ನಿಮ್ ಟೇಬಲ್ ರೆಡಿ ಅಂತ ಹೇಳ್ಬಿಡೋದ. ಸೊ ಅದಕ್ಕೆ ಇಲ್ಲಿ ಜ್ಯೂಸ್ ಕ್ಯಾನ್ಸಲ್ ಮಾಡ್ಕೊಂಡು ಮತ್ತೆ ವಾಪಸ್ ಹೋಗ್ತಾ ಇದೀರಿ ಸ್ನೇಹಿತರೆ. 24th ಮೇನ್ ರೆಸ್ಟೋರೆಂಟ್ ಬಗ್ಗೆ ಹೇಳ್ಬೇಕು ಅಂದ್ರೆ, ಇದು 2008ರಲ್ಲಿ ಸ್ಟಾರ್ಟ್ ಆಗಿದೆ ಬೈ ಮಿಸ್ಟರ್ ಶಾರದಾ ಪ್ರಸಾದ್ ಮತ್ತೆ ಮಿಸಸ್ ಗೀತಾ ಬಿಯು. ಇದು JP ನಗರ್ ಸೆಕೆಂಡ್ ಫೇಸ್ ಅಲ್ಲಿ ಲೊಕೇಟ್ ಆಗಿದೆ. ಸೊ ಇಲ್ಲಿ ವಿಶೇಷತೆ ಏನಂದ್ರೆ, ಇದು ಫ್ಯಾಮಿಲಿ ರನ್ ಬಿಸ್ನೆಸ್ ತರ ವರ್ಕ್ ಆಗುತ್ತೆ. ಅಂದ್ರೆ ನೀವು ಅತಿಥಿ ಸತ್ಕಾರ ಹೇಗ್ ಮಾಡ್ತಾರೋ ನಿಮ್ಗೆ ಆ ತರ ಇಲ್ಲಿ ಮಾಡ್ತಾರೆ ಸ್ನೇಹಿತರೆ. ಇದು ಬ್ರೇಕ್ಫಾಸ್ಟ್ ಟೈಮಿಂಗ್ಸ್ ಬಂದ್ಬಿಟ್ಟು ಬೆಳಗ್ಗೆ 7 ಗಂಟೆಯಿಂದ ಬೆಳಗ್ಗೆ 10:30, ಮತ್ತೆ ಲಂಚ್ ಟೈಮಿಂಗ್ಸ್ ಬಂದ್ಬಿಟ್ಟು ಮಧ್ಯಾಹ್ನ 12 ಗಂಟೆಯಿಂದ 3:30. ಡಿನ್ನರ್ ಟೈಮಿಂಗ್ಸ್ ಬಂದ್ಬಿಟ್ಟು ರಾತ್ರಿ 7 ಗಂಟೆಯಿಂದ 10:30 ಸ್ನೇಹಿತರೆ. ನೋಡಿ ಇಲ್ಲಿ ದಾನವರು ನನಗೆ ಕ್ವಶನ್ ಕೇಳ್ತಾ ಇದ್ದಾರೆ,
ಇಲ್ಲಿ ನಿಂಬು ಜ್ಯೂಸು ಕೊಡ್ತಾರೆ ಆಸ್ ಅ ವೆಲ್ಕಮ್ ಡ್ರಿಂಕ್ ಅಂತ. ನಾನು ಅದಕ್ಕೆ ಹೌದು ಅಂತ. ಸೊ ಅವ್ರು ಏನಂದ್ರು ಅಂದ್ರೆ ಸ್ಟಾರ್ಟರ್ಸ್ ಎಲ್ಲ ಅವ್ರು ತಂದು ಸರ್ವ್ ಮಾಡ್ತಾರಂತೆ. ಅಲ್ಲಿ ಡೆಸರ್ಟ್ಸ್ ಅದೆಲ್ಲ ಹೋಗಿ ಐಸ್ ಕ್ರೀಮ್ಸ್ ಡೆಸರ್ಟ್ಸ್ ಎಲ್ಲ ಹೋಗಿ ನಾವು ತಗೋಬೇಕು. ಬನ್ನಿ ಸರ್. ನಮ್ಮ ಫಸ್ಟ್ ಸ್ಟಾರ್ಟರ್ಸ್ ಬಂತು. ದಾನೋರ್ ಬಂದ್ಬಿಟ್ಟು ವೆಜಿಟೇರಿಯನ್, ಸೊ ಇದು ವೆಜ್ ತಾನೆ ಅಂತ ಕೇಳ್ತಾ ಇದಾರೆ. ನಾವು ಬಂದಿರೋದು ವೆಜ್ ಹೋಟ್ಲೆ ಸ್ನೇಹಿತರೆ. 24th ಮೇನ್ ಇಸ್ ಅ ಪ್ಯೂರ್ ವೆಜ್. ಭಯ ಬೀಳ್ಬೇಡಿ, ಇಟ್ಸ್ ಅ ವೆಜ್. ಇಲ್ಲಿ ನೋಡಿ. ಇನ್ನೇನು ಶುರು ಹಚ್ಕೊಳ್ಳೋಣ ಅಂತ ಸ್ಟಾರ್ಟರ್ ಸರ್ವ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾವು ತುಂಬ ವೆಯ್ಟ್ ಮಾಡ್ತಾ ಇದ್ವಿ ಎಲ್ಲ ಸ್ಟಾರ್ಟರ್ಸ್ ಟೇಸ್ಟ್ ಮಾಡೋಣ ಅಂತ. ಬನ್ನಿ ಶುರು ಹಚ್ಕೊಳ್ಳೋಣ. ವೆಲ್ಕಮ್ ಡ್ರಿಂಕ್. ಯಾರು ಇವನು? ಇಲ್ಲ ಸುಂದ್ರ. ಹನಿ ಚಿಲ್ಲಿ ಪೊಟ್ಯಾಟೊ ಬಂತು ಸ್ನೇಹಿತರೆ. ಇದಂತೂ ಸೂಪರ್ ಆಗಿತ್ತು. ಅದು ತಿಂತಾ ಇದ್ರೆ ಅದರಲ್ಲಿ ಇರೋ ಸಾಸ್ ಆಗಲಿ, ಆ ಸ್ವೀಟ್ನೆಸ್ ಆಗಲಿ, ಕ್ರಿಸ್ಪಿ ಆಗಲಿ, ತಿನ್ನಕ್ಕಂತೂ ಒಳ್ಳೆ ಮಜಾ ಕೊಡ್ತಾ ಇತ್ತು. ಸೂಪರ್ ಆಗಿತ್ತು ಸ್ನೇಹಿತರೆ. ಈ ಹನಿ ಚಿಲ್ಲಿ ಪೊಟ್ಯಾಟೊಗೆ ನಾನು ಕೊಡ್ತಾ ಇರೋ ರೇಟಿಂಗು ಸ್ನೇಹಿತರೆ 4.5 ಔಟ್ ಆಫ್ 5. ಇದಂತೂ ಮಸ್ತ್ ಆಗಿತ್ತು ಸ್ನೇಹಿತರೆ. ಅದಕ್ಕಾಗಿ ಇಷ್ಟೊಂದು ರೇಟಿಂಗ್ ಕೊಡ್ತಾ ಇದ್ದೀನಿ. ನೀವೇನಾದರೂ ಈ ಹೋಟೆಲ್ಗೆ ಬಂದಾಗ ಈ ಸ್ಟಾರ್ಟರ್ ಅಂತೂ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ ಪ್ಲೀಸ್. ಪನ್ನೀರ್ ಟಿಕ್ಕಾ ಬಂತು. ಪನ್ನೀರ್ ಟಿಕ್ಕಾ ಬಂತು ಸ್ನೇಹಿತರೆ. ನಾನು ಕಾರ್ನ್ ಇಂದ ಸ್ಟಾರ್ಟ್ ಮಾಡಿದೆ. ಕಾರ್ನ್ ಕೂಡ ತುಂಬಾ ಕ್ರಿಸ್ಪಿಯಾಗಿ ಸೂಪರ್ ಆಗಿತ್ತು, ಡೆಲಿಷಿಯಸ್ ಆಗಿ. ಈ ಕ್ರಿಸ್ಪಿ ಕಾರ್ನ್ಗೆ ನಾನು 4 ರೇಟಿಂಗ್ ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಕ್ರಿಸ್ಪಿ ಕಾರ್ನ್ ಆದಮೇಲೆ ಪಿಜ್ಜಾ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದೆ ಸ್ನೇಹಿತರೆ. ಸೊ ಪಿಜ್ಜಾ ತಿನ್ಬೇಕಾದ್ರೆ ನನಗೆ ಏನು ಅನ್ನಿಸ್ತು ಅಂದರೆ, ತಿನ್ಬೇಕಾದ್ರೆ ಸ್ವಲ್ಪ ಹಾರ್ಡ್ ಅನ್ನಿಸ್ತು ಮತ್ತು ಟೇಸ್ಟ್ ಕೂಡ ಸ್ವಲ್ಪ ಕಡಿಮೆ ಇದೆ ಅನ್ನಿಸ್ತು. ಸೊ ಅದಕ್ಕೆ ನಾನು ಇದು 3 ಸ್ಟಾರ್ ಕೊಡ್ತೀನಿ ಸ್ನೇಹಿತರೆ ಔಟ್ ಆಫ್ 5. ಪಿಜ್ಜಾ ತಿಂದಾದ್ಮೇಲೆ ನೋಡ್ತೀನಿ ಇನ್ನೂ ಸಿಕ್ಕಾಪಟ್ಟೆ ಸ್ಟಾರ್ಟರ್ ಇತ್ತು ಸ್ನೇಹಿತರೆ. ಇನ್ನು ಈ ಸ್ಟಾರ್ಟರ್ ಹೆಂಗೆ ಮುಗಿಸೋದು ಅಂತ ಅಂದ್ಕೊಂಡಾಗ ನಾನು ಪನ್ನೀರ್ ಟಿಕ್ಕನ ಟ್ರೈ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ. ಸೊ ಪನ್ನೀರ್ ಟಿಕ್ಕಾ ತುಂಬ ಸಾಫ್ಟ್ ಆಗಿತ್ತು ಮತ್ತು ಟೇಸ್ಟ್ ಕೂಡ ಸ್ವಲ್ಪ ಖಾರ ಉಪ್ಪು ಕಡಿಮೆ ಇದೆ ಅನಿಸ್ತು. ಸೊ ಅದಕ್ಕೆ ಈ ಡಿಶ್ಗೆ ನಾನು 3.5 ಔಟ್ ಆಫ್ 5 ರೇಟಿಂಗ್ ಕೊಡ್ತೀನಿ ಸ್ನೇಹಿತರೆ. ಒಂದೊಂದೇ ಸ್ಟಾರ್ಟರ್ಸ್ನ ತಿಂತಾ ಇದೆ ಸ್ನೇಹಿತರೆ. ನಿಜವಾಗ್ಲೂ ತುಂಬ ಡಿಲಿಷಿಯಸ್ ಆಗಿತ್ತು. ಈ ಹೋಟೆಲ್ ಅಂತೂ ಹೈಲಿ ರೆಕಮೆಂಡ್ ಅನ್ಬೋದು ಸ್ಟಾರ್ಟರ್ಸ್ಗೆ. ನಾನಂತೂ ತುಂಬ ಎಂಜಾಯ್ ಮಾಡ್ತಾ ಇದ್ದೆ. ನೀವು ನೋಡ್ತಾ ಇರ್ಬೋದು ಆ ರೆಡ್ ಚಿಲ್ಲಿ ಪೊಟ್ಯಾಟೊ, ಪಿಜ್ಜಾ, ವಡೆ, ಪನ್ನೀರ್ ಟಿಕ್ಕಾ ಎಷ್ಟು ಸೂಪರಾಗಿ ಕಾಣಿಸ್ತಿದೆಯಲ್ಲ. ದಾನು ಕೇಳ್ತಾ ಇದ್ದೆ ಹೇಗಿದೆ, ಎಂಜಾಯ್ ಮಾಡ್ತಿದ್ಯಾ ಡಿಶ್ಶು ಅಂತ. ಅವರು ಆ ಕಡೆ ಈ ಕಡೆ ನೋಡ್ಬಿಟ್ಟು ರಿಪ್ಲೈ ಮಾಡಿದ್ರು. ಹೇಗೆ ಅನ್ನಿಸ್ತಾ ಇದೆ? ಯಾವ್ದು ಚೆನ್ನಾಗಿದೆ? ನೀನು ವಾಯ್ಸ್ ಕೇಳಿಸ್ತಾ ಇಲ್ಲ ಅಷ್ಟೇ. ಕಾರ್ನ್ ಮತ್ತೆ ವಡೆನಾ? ಯಾಕೋ ಸ್ಟಾರ್ಟರ್ಸ್ಗೆ ಹೊಟ್ಟೆ ತುಂಬಿಸ್ಕೊಂಡ್ಬಿಡ್ತೀನಿ ಅನ್ಸ್ತಾ ಇದೆ ಅಲ್ವಾ? ಭ್ರಮೆ ವಡೆ ಮಸಾಲ ವಡೆ ಮಸ್ತಾಗಿದೆ. ವಡೆ ಅಂತೂ ಸೂಪರ್ ಆಗಿತ್ತು ಸ್ನೇಹಿತರೆ. ಯಾವುದೇ ಫೇಮಸ್ ಹೋಟ್ಲಿಗೂ ಕಡಿಮೆ ಇರಲಿಲ್ಲ. ನಾನು ವಡೆಗೆ 4 ರೇಟಿಂಗ್ ಕೊಡ್ತಾ ಇದ್ದೀನಿ ಸ್ನೇಹಿತರೆ ಔಟ್ ಆಫ್ 5. ಮೆತ್ತಗೆ ತಿನ್ಬೇಕು. ಫುಲ್ಲು ಕ್ರೌಡೆಡ್. ವಿ ಆರ್ ಮೇಕಿಂಗ್ ಹಿಸ್ಟರಿ. ಇನ್ನ ಸ್ಟಾರ್ಟರ್ಸ್ ಬೇಕಿದ್ರೆ ಕೇಳು, ಯಾಕಂದ್ರೆ ಅನ್ಲಿಮಿಟೆಡ್ ಇದೆ. ಹೇಗಿದೆ ಕಾರ್ನು? ಗುಡ್ಡ ಚೆನ್ನಾಗಿದ್ಯಾ? ಅದಕ್ಕೆ ಸ್ಲೋ ಆಗಿ ತಿನ್ನು, ಎಲ್ಲ ತಿನ್ಬೋದು. ನಾರ್ಮಲ್ ಕಾರ್ನ್ ಬಂತು ಸ್ನೇಹಿತರೆ, ಅದೇ ಜೋಳ. ಒಂದು ಕಡೆ ಸ್ವಲ್ಪ ಒತ್ತಿತ್ತು, ಇನ್ನೊಂದು ಕಡೆ ಚೆನ್ನಾಗಿತ್ತು. ಇದು ತಿನ್ಬೇಕಾದ್ರೆ ಅನ್ನಿಸ್ತು ನನಗೆ ಇದು ಸ್ವಲ್ಪ ಆವರೇಜ್ ಆಗಿದೆ ಅಂತ. ಅದಕ್ಕೆ ಇದಕ್ಕೆ ನಾನು 3 ರೇಟಿಂಗ್ ಕೊಡ್ತೀನಿ ಔಟ್ ಆಫ್ 5. ದಿಸ್ ವಾಸ್ ದ ಫೇವರೇಟ್ ಸ್ಟಾರ್ಟರ್ ಸರ್. ಇಟ್ಸ್ ಗುಡ್. ನಾ ಏನಪ್ಪ ಸಮೋ ನಿನ್ನ ಫೇವರೇಟ್ ಬಂತು. ನನ್ನ ಸಮಯ ಬಂದಾಯ್ತು. ಇದು ಫ್ರೆಂಚ್ ಫ್ರೈಸ್ ತರ ಇದೆ. ಅವ್ರೇನ್ ಹೇಳಿದ್ದು ಅಂದ್ರೆ ಇಟ್ಸ್ ಹನಿ ಚಿಲ್ಲಿ ಪೊಟ್ಯಾಟೊ. ಇದು ನೋಡಿ ಸ್ನೇಹಿತರೆ, ಇದೆ ಮೆನು. ದ ಗ್ಲೋಬಲ್ ಬಫೆಟ್. ಇದು ಗ್ಲೋಬಲ್ ಬಫೆಟ್ ಮೆನ್ಯೂ. ನೀವು ನೋಡ್ತಾ ಇರ್ಬೋದು ಸಾಲಾಡು, ಡೆಸರ್ಟು, ನಾರ್ತ್ ಇಂಡಿಯನ್, ಪಾಸ್ತಾ,
ಮತ್ತೆ ಐಸ್ ಗೋಲಾ ಕಾಟನ್ ಕ್ಯಾಂಡಿ. ಶೀ ಕಬಾಬ್ ಬಂತು ಸ್ನೇಹಿತರೆ. ದಿಸ್ ಇಸ್ ಶೀ ಕಬಾಬ್. ಶೀ ಕಬಾಬ್ ಕೂಡ ತುಂಬಾ ಚೆನ್ನಾಗಿತ್ತು. ಇದಕ್ಕೆ ನಾನು 4 ರೇಟಿಂಗ್ ಕೊಡ್ತೀನಿ ಔಟ್ ಆಫ್ 5. ಇದು ಪಾನಿಪುರಿ ಕೌಂಟರ್. ಸ್ಟಾರ್ಟರ್ಸ್ ಎಲ್ಲ ಕಂಪ್ಲೀಟ್ ಮಾಡಾದ್ಮೇಲೆ ಮೇನ್ ಕೋರ್ಸ್ ನಮ್ಮನ್ನ ಬಾ 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 ಅಂತ ಕರಿತಾ ಇತ್ತು ಸ್ನೇಹಿತರೆ. ಅದಕ್ಕೆ ನಾವು ಮೇನ್ ಕೋರ್ಸ್ ಕಡೆ ಹೋದ್ರಿ. ನೀವು ನೋಡ್ತಾ ಇರ್ಬೋದು, ಫುಲ್ ಸಾಲಡು, ಸೌತೆಕಾಯಿ, ಈರುಳ್ಳಿ, ಕ್ಯಾರೆಟು ಎಲ್ಲ ನಮಗೋಸ್ಕರ ಕಾಯ್ತಾ ಇತ್ತು. ನಾವು ಸೂಪಿಂದ ಸ್ಟಾರ್ಟ್ ಮಾಡಿದ್ರಿ ಸ್ನೇಹಿತರೆ. ಆಲೂಗಡ್ಡೆ ಬಡಪ್ಪ ಸ್ಟಾರ್ಟ್. ಬಿರಿಯಾನಿ, ವೆಜ್ ಬಿರಿಯಾನಿ ಸ್ವಲ್ಪ ಹಾಕು. ಪುಳಿಯೋಗರೆ, ಯುವರ್ ಫೇವರೇಟ್ ಪುಳಿಯೋಗರೆ. ನನ್ ಸ್ವಲ್ಪ ಎಲ್ಲ ಮೇನ್ ಕೋರ್ಸ್ ಇಲ್ಲೇ ಇದೆ. ನಮಗ್ ಮಾತ್ರ ಸರ್ವ್ ಮಾಡ್ತೀನಿ ಅಂತ. ನೋಡಿ ಸ್ನೇಹಿತರೆ, ಸಾಕು ಅಂದ್ರೂ ಜಾಸ್ತಿ ಆಗ್ತದೆ. ಹಪ್ಪಳ ಹಪ್ಪಳ ಎತ್ಕೊ ಹೋಗ್ಲಿ, ಒಂದೇ ಎತ್ಕೊ ಸಾಕು. ಸ್ವೀಟ್ ಆಮೇಲೆ ತಗೋಣ, ಇವಾಗ ಫುಲ್ ಆಗಿ ಹೋಯ್ತು. ಸ್ವೀಟ್ಸ್ ಆಮೇಲೆ ತಗೋಣ. ಸ್ವೀಟ್ಸ್ ಮತ್ತೆ ಚಾಕ್ಲೇಟ್ಸ್, ಡೆಸರ್ಟ್ಸ್ ಮತ್ತೆ ಸ್ವೀಟ್ಸ್. ನೋಡಿ ಸ್ನೇಹಿತರೆ, ಮೇನ್ ಕೋರ್ಸ್ ಡೆಸರ್ಟ್ಸ್. ಆಕ್ಚುಲಿ ಮೇನ್ ಕೋರ್ಸ್ ಅವರೇ ಕೊಡ್ತೀನಿ ಅಂದ್ರು, ನಾವೇ ಬೇಡ ಅಂತ ಅಲ್ಲೇ ಹೋಗ್ಬಿಟ್ಟು ಪೊಕೆಟಲ್ಲಿ ಹಾಕೊಂಡ್ಬಂದ್ವಿ. ಸ್ನೇಹಿತರೆ, ಮೇನ್ ಕೋರ್ಸ್ ತಗೊಂಬಂದ್ರಿ. ನೀವು ನೋಡ್ತಾ ಇರ್ಬೋದು, ವೆಜ್ ಬಿರಿಯಾನಿ, ನೂಡಲ್ಸು, ವೆಜಿಟೇಬಲ್ಸು, ಸೂಪು ಎಲ್ಲ ತಗೊಂಬಂದ್ರಿ. ಇನ್ನೇನು ಶುರು ಹಚ್ಕೊಳ್ಳೋಣ ಅಂತ ಸೂಪಿಂದ ಸ್ಟಾರ್ಟ್ ಮಾಡಿದ್ರಿ. ತಾನು ಅವರು ಟೇಸ್ಟ್ ಮಾಡಿದ್ರು ಸೂಪ್ನ. ಅವರು ಕೇಳಿದೆ ಹೇಗಿದೆ ಅಂತ. ಅವ್ರು ಇನ್ನೊಂದ್ಸತಿ ಟೇಸ್ಟ್ ಮಾಡಿಬಿಟ್ಟು ಸೂಪರ್ ಆಗಿದೆ ಅಂತ ಸಿಂಬಲ್ ತೋರಿಸಿದ್ರು. ಇನ್ನೇನು ಅವ್ರು ಸೂಪರ್ ಆದ್ಮೇಲೆ ನಾನು ಸ್ಟಾರ್ಟ್ ಮಾಡಬೇಕಲ್ವಾ, ಅದಕ್ಕೆ ನಾನು ಶುರು ಹಚ್ಕೊಂಡೆ. ಸಲಾಡು ಹಪ್ಪಳದಿಂದ ಸ್ಟಾರ್ಟ್ ಮಾಡಿದೆ ಸ್ನೇಹಿತರೆ. ಫಸ್ಟು ಸ್ವಲ್ಪ ಹೆಲ್ದಿ ಆಗಿರಲಿ ಅಂತ ಮೂಲಂಗಿ ಹಪ್ಪಳ ಎಲ್ಲ ತಿಂದ್ಬಿಟ್ಟು ಅದಾದಮೇಲೆ ಸೂಪಿಂದ ಸ್ಟಾರ್ಟ್ ಮಾಡಿದೆ. ಸೂಪ್ ಅಂತೂ ಸೂಪರ್ ಆಗಿತ್ತು. ನಾನಂತೂ ತುಂಬ ಮೆತ್ತಗೆ ತಿಂತಾ ಇದ್ದೆ. ನೀವು ದಾನು ಅವ್ರು ನೋಡ್ತಾ ಇರ್ಬೋದು, ಬಾರಿಸ್ತಾ ಇದ್ರು ಅವರು. ನಾನು ಅವ್ರನ್ನ ನೋಡಿಕೊಂಡು ವಿಡಿಯೋ ತೆಗೆದ್ರಲ್ಲಿ ತುಂಬ ಬ್ಯುಸಿಯಾಗಿದ್ದೆ. ಕ್ರೌಡ್ ಇಷ್ಟ ಆಗಿಲ್ಲ ಅಂದರೆ ಸ್ಯಾಟರ್ಡೆ ಹೋಗಬೇಡಿ ಸ್ನೇಹಿತರೆ, ತುಂಬ ರಶ್ ಇತ್ತು. ಸೊ ನಾವು ಸ್ಯಾಟರ್ಡೇನೇ ಹೋಗಿದ್ರಿ, ಯಾಕಂದರೆ ನಮಗೆ ಅವತ್ತು ರಜಾ ಇತ್ತು ಅಂತ. ನಾನು ತುಂಬ ಎಂಜಾಯ್ ಮಾಡ್ತಿದ್ದೆ ಫುಡ್ನ. ನೂಡಲ್ಸ್ ಅಂತೂ ಸೂಪರ್ ಆಗಿತ್ತು. ನಾನು ಸ್ವಲ್ಪ ಶೋಕಿ ಮಾಡೋಣ ಅಂತ ಹಪ್ಪಳ ತೊಗೊಂಡು ದಾನು ಅವ್ರಿಗೆ ತಿನ್ಸಕ್ಕೆ ಹೋದೆ ಪ್ರೀತಿಯಿಂದ. ಅವರು ಶಾಕ್ ಆಗಿಬಿಟ್ಟು ನೋಡಿ ತಿಂದರು. ತಿಂದ್ಬಿಟ್ಟು ಒಂದು ಥ್ಯಾಂಕ್ ಯು ಹೇಳ್ಬಿಟ್ಟು ಹಪ್ಪಳ ಚೆನ್ನಾಗಿತ್ತು ಅಂತ ಹೇಳಿದ್ರು. ಹಪ್ಪಳ ಆದಮೇಲೆ ಬಿರಿಯಾನಿ ತಿನ್ನಿಸ್ದೇ ಇರೋಕ್ಕಾಗುತ್ತಾ ಸ್ನೇಹಿತರೆ, ಅದಕ್ಕೆ 1 ಸ್ಪೂನು ವೆಜ್ ಬಿರಿಯಾನಿ ತಿನ್ನಿಸ್ದೆ. ಅವರು ವೆಜ್ ಬಿರಿಯಾನಿ ಚೆನ್ನಾಗಿತ್ತು ಅಂತ ಹೇಳಿದ್ರು. ಸೊ ಇಲ್ಲಿ ಪಾಸ್ತಾನು ಸಿಗುತ್ತೆ ಸ್ನೇಹಿತರೆ. ज़्यादा नहीं चाहिए. ಸೊ ಪಾಸ್ತಾ ಸ್ನೇಹಿತರೆ, ಪಾಸ್ತಾ ಬಂತು. ಹೇಗಿತ್ತು ಮೊಸರನ್ನ? ಚೆನ್ನಾಗಿತ್ತಾ? ಪಾಸ್ತಾ ಅಂತೂ ಸೂಪರ್ ಆಗಿತ್ತು. ಸೊ ಓವರ್ ಆಲ್ ನಾನು ಮೇನ್ ಕೋರ್ಸ್ಗೆ ಎಲ್ಲ ಡಿಶ್ಗೂ 4+ ಸ್ಟಾರ್ ಕೊಡ್ತೀನಿ ಸ್ನೇಹಿತರೆ. 4 ಔಟ್ ಆಫ್ 5. ಸೂಪರ್ ಮೇನ್ ಕೋರ್ಸ್. ಹಾಕೋ ಕ್ಯಾರೆಟ್ ಹಲ್ವಾ ಇದೆ, ಹಾಕೋ ಸ್ವಲ್ಪ ಸ್ವಲ್ಪ ಹಾಕೋ, ಜಾಸ್ತಿ ಬೇಡ. ಇನ್ನೂ ಸ್ವಲ್ಪ ಹಾಕಿ, ಜಾಸ್ತಿ ಬೇಡ. ಹಂಗಿದು ಹಾಕೋ. ಮೇನ್ ಕೋರ್ಸ್ ಮುಗಿದ್ಮೇಲೆ ಡೆಸರ್ಟ್ಸ್ ಬಿಡೋಕ್ಕಾಗತ್ತಾ? ಜಾಮೂನು, ಕ್ಯಾರೆಟ್ ಹಲ್ವಾ, ಕೇಕು, ಸ್ವೀಟು ಎಲ್ಲ ಹಾಕೊಂಡ್ರಿ. ನೋಡೋಕ್ಕೆ ಸಿಕ್ಕಾಪಟ್ಟೆ ಅಟ್ರಾಕ್ಟಿವ್ ಆಗಿತ್ತು. ಇನ್ನು ತಿಂದರೆ ಹೇಗಿರಲ್ಲ ಸ್ನೇಹಿತರೆ, ಯೋಚನೆ ಮಾಡಿ ಸ್ವಲ್ಪ. ಇದೆಲ್ಲ ಕಲ್ಪನೆಯಲ್ಲೇ ಇರಲಿ, ಆ ಕಲ್ಪನೆಯಲ್ಲಿ ಇದ್ದಷ್ಟು ಮಜಾ. ಇದಾಕೊಳೆ ಇದ್ರೆ ಹಾಕೋಬೇಕ. ಗುಡ್.
ಆಹಾ, ನೀವು ನೋಡ್ತಿರ್ಬೋದು ಸ್ನೇಹಿತರೆ, ಈ ಸ್ವೀಟ್ಸು ನೋಡೋಕ್ಕೆ 2 ಕಣ್ಣು ಸಾಲದು ಅಲ್ವಾ, ಎಷ್ಟು ಡಿಲಿಷಿಯಸ್ ಆಗಿ ಕಾಣಿಸ್ತಿದೆ. ನೀವು ನೋಡ್ತಾ ಇರ್ಬೋದು ದಾನವ್ ರಿಯಾಕ್ಷನ್ ಹೇಗಿದೆ ಅಂತ. ಅವ್ರು ಸ್ವೀಟ್ ತಿಂದ್ಬಿಟ್ಟು ಕಂಗಾಲಾಗಿ ಆ ಥರ ರಿಯಾಕ್ಷನ್ ಕೊಟ್ಟರು. ಬಟ್ ಸ್ವೀಟ್ ಅಂತೂ ಸೂಪರ್ ಆಗಿತ್ತು. ನನಗಿದ್ರ ಒಂಥರ ಸಂತೋಷ. ಬೇಗ ಬೇಗ ಫ್ರೂಟ್ ಸಲಾಡ್ ವಿತ್ ಐಸ್ ಕ್ರೀಮ್. ನೀವು ನೋಡಿದ್ರಲ್ಲ ಸ್ನೇಹಿತರೆ, ಫೈನಲ್ ಟಚ್ಚು ಪಾನಿಪುರಿ ಮತ್ತು ಫ್ರೂಟ್ ಸಲಾಡ್ ವಿತ್ ಐಸ್ ಕ್ರೀಮ್ ತಿಂದ್ಬಿಟ್ಟು ಕೊನೆಗೆ ನಮ್ಮ ಬಿಲ್ಲು ಬಂದಿದ್ದು 1439 ರೂಪಾಯಿ. ನನಗಂತೂ ಸಿಕ್ಕಾಪಟ್ಟೆ ವರ್ತ್ ಅನಿಸ್ತು ಸ್ನೇಹಿತರೆ. ಈ ರೆಸ್ಟೋರೆಂಟ್ ಅಂತೂ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಸೊ ಬಾಯ್ ಟು 24th ಮೇನ್. ಲಂಚ್ ಮುಗೀತು. ಏನಪ್ಪ ನಿಂದು ನೆಕ್ಸ್ಟ್ ಪರ್ಫಾರ್ಮೆನ್ಸ್ಗೋಸ್ಕರ ಕಾಯ್ತಾ ಇದ್ದೀನಿ ಸ್ನೇಹಿತರೆ. ಲಂಚ್ ಮುಗಿಸ್ಕೊಂಡು ನಾವೆಲ್ಲಿ ಬಂದಿದ್ದೀರಿ ಗೊತ್ತಾ? ನಮ್ಮ ಬಾದ್ಶಾ ಕಿಚ್ಚ ಸುದೀಪ್ ಸರ್ ಮನೆಗೆ ಹತ್ರ ಬಂದಿದ್ದೀರಿ ನೋಡಿ. ಕಿಚ್ಚ ಸರ್ ಮನೆ ಹತ್ರ ಏನೋ ಬಂದ್ವಿ, ಬಟ್ ಕಿಚ್ಚ ಸರ್ ಸಿಗಲ್ಲ. ಏನೋ ಹೊಡೆದಂಗಾಯ್ತು. ಫುಲ್ ಲಾಕ್ಡ್. ಎಸ್ ವಿ ನೋ. ನಮ್ಮ ಬಾದ್ಶಾ ಕಿಚ್ಚ ಸರ್ ಮನೆ ನೋಡ್ತಾ ಇರ್ಬೋದು ನೀವು, ಎಷ್ಟು ದೊಡ್ಡದಾಗಿದೆಯಲ್ಲ. ಆ ಬಾಗಿಲೇ ನೋಡ್ತಾ ಇರ್ಬೋದು ನೀವು, ಫುಲ್ಲು ಕವರ್ ಆಗಿದೆ. ಒಳಗಂತೂ ಏನೂ ಕಾಣಲ್ಲ, ಮೇಲ್ ಮಾತ್ರ ಸ್ವಲ್ಪ ಕಿಟಕಿಗಳು ಕಾಣಿಸುತ್ತೆ ಅಷ್ಟೇ ಸ್ನೇಹಿತರೆ. ದಾನವರ ಇಲ್ಲಿ ನೋಡಿ. ಸೊ ನಿಮಗೆ 24th ಮೇನಲ್ಲಿ ಬಫೆಟ್ ಹೇಗೆ ಅನಿಸ್ತು? ತುಂಬಾ ಚೆನ್ನಾಗಿತ್ತು ಹೇಳಿ. ರಿಯಲಿ. ಊಟ ಆಗ್ಲಿ, ಸ್ವೀಟ್ಸ್ ಆಗಿರ್ಲಿ, ಮತ್ತೆ ಫ್ರೂಟ್ಸ್ ಆಗಿರ್ಲಿ, ತುಂಬಾ ಚೆನ್ನಾಗಿತ್ತು. ನಂಗಂತೂ ಹೊಟ್ಟೆ ಫುಲ್ ಆಗಿ ಹೋಗಿದೆ. ಮೇನ್ ಕೋರ್ಸ್ ಎಲ್ಲ ಕರ್ಸಕ್ಕೆ ಅಂತಾನೆ ಸರ್ ಕಿಚ್ಚ ಸರ್ ಮನೆ ಹತ್ರ ಬಂದ್ಬಿಟ್ಟಿದೀವಿ ನಡ್ಕೊಂಡು. ಮೇನ್ ಕೋರ್ಸ್ ಎಲ್ಲ ಚೆನ್ನಾಗಿತ್ತಲ್ಲ? ಎಸ್, ಕೋರ್ಸ್ ತುಂಬಾ ಚೆನ್ನಾಗಿತ್ತು. ಮೇನ್ ಕೋರ್ಸ್ ಎಲ್ಲ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು ಸ್ನೇಹಿತರೆ. ಐ ರೆಕಮೆಂಡ್ ದಿಸ್ ಹೋಟೆಲ್. ಸೊ ಎಸ್ ಸರ್. ನಮ್ಮ ಕಿಚ್ಚ ಬಾಸ್ ಅಂತೂ ಮನೇಲಿರಲಿಲ್ಲ, ಅದಕ್ಕೆ ನಾವು ಸಿಗಲ್ಲ ಅವರು ಅಂತ ಇನ್ನೇನು ಮಾಡೋದು ಅಂತ ಮನೆ ಕಡೆ ಪ್ರಯಾಣ ಬೆಳೆಸಿದ್ವಿ. ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಈ ಬ್ಲಾಗ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡ್ತಾ ಇರಿ. ಇನ್ನೊಂದು ವಿಷಯ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರೆಯೋಕೆ ಹೋಗಬೇಡಿ ಸ್ನೇಹಿತರೆ. ಥ್ಯಾಂಕ್ ಯು, ಬಾಯ್, ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್.